ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆ್ಯಂಡ್ ಒನ್ ಮೋರ್ ನ್ಯೂ ವ್ಲಾಗ್. ಮುನ್ನಾರ್ನಲ್ಲಿ 3 ಡೇಸ್ನ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ 2 ಡೇಸ್ ಕೊಚ್ಚಿಲಿ ಸ್ಪೆಂಡ್ ಮಾಡ್ತಿದ್ದೇವೆ. ಬನ್ನಿ ಹಾಗಿದ್ರೆ ತಡ ಮಾಡದೆ ವ್ಲಾಗ್ನ ಶುರು ಮಾಡುವ. ಮುಂಜಾನೆ 7:30 ಹಾಗೆ ನಾವು ರೂಮಿಂದ ಚೆಕ್ಔಟ್ ಆಗಿ ನಾವು ಕೊಚ್ಚಿ ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಗಂಟೆ 8:30 ಆಗಿದೆ. ನಾವು ಬ್ರೇಕ್ಫಾಸ್ಟ್ ಅಂತ ನಿಲ್ಲಿಸಿದ್ದೀವಿ. ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ತೊಗೊಂಡಿದ್ದೀನಿ, ಚಟ್ನಿ ಕೊಟ್ಟಿದ್ದಾರೆ, ಸಾಂಬಾರಿದೆ, ಹಾಗೆ ವೈಶಾಲಿ ಗೀ ರೋಸ್ಟ್ ದೋಸೆ ತೊಗೊಂಡಿದ್ದಾಳೆ. ಒಂದು ಒಳ್ಳೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಮಾಡಿ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಗ್ರೀನ್ ಫಾರೆಸ್ಟ್, ಕರ್ವಿ ರೋಡ್ಸ್ ಮತ್ತು ಬ್ಯೂಟಿಫುಲ್ ನೇಚರ್ ಮಧ್ಯ 4 hours ಆಫ್ ರೈಡ್ನ ನಂತರ ನಾವು ಫೈನಲಿ ಕೊಚ್ಚಿ ರೀಚ್ ಆದ್ವಿ. ನಾವಿವಾಗ ರೂಮಿಗೆ ಬಂದು ಚೆಕ್ ಇನ್ ಆಗಿದ್ದೀವಿ. ಇವಾಗ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಕೊಚ್ಚಿಯಲ್ಲಿರೋವಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ ಕದಮಕುಡಿ ಹೋಗ್ತಾ ಇದ್ದೀವಿ. ಬನ್ನಿ ಹಾಗಿದ್ರೆ. ಕೊಚ್ಚಿಯಿಂದ ಬರೀ 15 ಕಿಲೋಮೀಟ್ರಲ್ಲಿರೋ ಈ ಒಂದು ಕದಮಕುಡಿ ಐಲ್ಯಾಂಡ್ 14 ಚಿಕ್ಕ ಚಿಕ್ಕ ಐಲ್ಯಾಂಡ್ನ ಗೂಡಿ ಫಾರ್ಮ್ ಆಗಿರೋವಂಥ ಒಂದು ಐಲ್ಯಾಂಡು. ಇದು ಸನ್ಸೆಟ್ಗೆ ತುಂಬ ಫೇಮಸ್ಸು, ಹಾಗೆ ಕೇರಳ ಟೂರಿಸಮ್ನ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಸೊ ನಾವು ಕೂಡ ನಮ್ಮ ಫಸ್ಟ್ ಡೇನ ಕೊಚ್ಚಿಯಲ್ಲಿ ಈ ಒಂದು ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ. ಸೊ ಗೈಸ್, ಇವಾಗ ನಾವು ಕದಮಕುಡಿ ಬಂದಿದ್ದೀವಿ. ಸೊ ಇದು ಒಂದು ವಾಟರ್ ಮೆಟ್ರೋ ಅಂತ. ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದಿನ್ನೂ ಓಪನ್ ಆಗಿಲ್ಲ ಅಂತಿದ್ದಾರೆ ಇವಾಗ. ವಿ ಆರ್ ನಾಟ್ ಶ್ಯೂರ್. ಕೊಚ್ಚಿಯ ವಿಲೇಜ್ ಸೈಡ್ನ ನೋಡಿ ಹಾಗೂ ಅಲ್ಲಿನ ಜನರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ನಾವು ಹೋದ್ವಿ ಕೇರಳದ ಫೇಮಸ್ ಡಾನ್ಸ್ ಫಾರ್ಮ್ ಕಥಕ್ಕಲಿನ ನೋಡೋಕ್ಕೆ. ಕೇರಳದ ಫೇಮಸ್ ಡ್ಯಾನ್ಸ್ ಫಾರ್ಮ್ ಆಗಿರೋ ಈ ಒಂದು ಕಥಕ್ಕಳಿ 17th ಸೆಂಚುರಿಯಲ್ಲಿ ಕಂಡುಹಿಡಿದದ್ದು. ಕಥಾ ಅಂದರೆ ಸ್ಟೋರಿ ಅಂತ ಅರ್ಥ, ಕಳಿ ಅಂದರೆ ನಟನೆ ಅಂತ ಅರ್ಥ. ಫೇಶಿಯಲ್ ಎಕ್ಸ್ಪ್ರೆಷನ್ ಮತ್ತು ಹ್ಯಾಂಡ್ ಮೂಮೆಂಟ್ಸಲ್ಲೇ ಮಾಡೋ ಒಂದು ನಟನೆಯನ್ನು ಕಥಕ್ಕಳಿ ಅಂತ ಕರೀತಾರೆ. ಸೊ ಫೈನಲಿ 1 ಗಂಟೆ ಆದ ನಂತರ ನಾವು ನಮ್ಮ ಲೊಕೇಶನ್ ರೀಚ್ ಆದ್ವಿ. ಸೊ ಈ ಶೋನ ಆರ್ಗನೈಸ್ ಮಾಡ್ತಿರೋರು ಕೊಚ್ಚಿ ಫೋಕ್ಲೋರ್ ಆಡಿಯಮ್ ಅಂತ. ಸೊ ಇವ್ರದ್ದು ಕಥಕ್ಕಳಿಗೆ ಪ್ರತಿಯೊಬ್ಬರ ಪ್ರೈಸ್ ಬಂದುಬಿಟ್ಟು 500 rupees. ಮತ್ತು ಇವ್ರದ್ದು ಡಿಫ್ರೆಂಟ್ ಶೋಸ್ ಇರುತ್ತೆ. ಸೊ ನಾವು ಕಥಕ್ಕಳಿ ಬುಕ್ ಮಾಡಿದ್ವಿ ಮತ್ತು ಈವ್ನಿಂಗ್ 4 to 5 ನಾವು ಬುಕ್ ಮಾಡಿದ್ವಿ. ನಾವಿವಾಗ ಟಿಕೆಟ್ಸ್ನ ತೊಗೊಂಡ್ವಿ, ಇವಾಗ ಕೂತ್ಕೊಂಡಿದ್ದೀವಿ ಕಥಕ್ಕಳಿ ಶೋ. ಸೊ ಶೋ ಇವಾಗ ಒಂದು 5-10 minutesಲ್ಲಿ ಸ್ಟಾರ್ಟ್ ಆಗುತ್ತಂತೆ. ಸೊ ಪ್ರತಿಯೊಬ್ಬರಿಗೂ 500 rupees. ಸೊ ನಾವು ಇಬ್ಬರು ಬಂದಿದ್ದೀವಿ, ನಾನು ವೈಶಾಲಿ. ಸೊ ಇದನ್ನು ನೋಡಬೇಕಂತ ತುಂಬಾ ಅನ್ಕೊಂಡಿದ್ದಿತ್ತು, ಆ ಕಥಕ್ ಪರ್ಫಾರ್ಮೆನ್ಸ್ ಲೈವ್ ಆಗಿ ನೋಡಬೇಕಂತ. ಸೊ ಹಿಯರ್ ವಿ ಆರ್.
ಜವಾಸರಮಣಿ ಗೋವಿಂದ ಮಾದ್ಯಂ ಮೋಹನಾಂಗಿ ಸೊ ಗೈಸ್, ನಾವು ಇವಾಗಷ್ಟೇ ಕಥಕ್ಕಳಿ ಪರ್ಫಾರ್ಮೆನ್ಸ್ ನೋಡಿ ಆಚೆ ಬಂದ್ವಿ. ನನಗಂತೂ ಇದು ಮಾತ್ರ ಮಸ್ಟ್ ಡೂ ಎಕ್ಸ್ಪೀರಿಯನ್ಸ್ ಇದು. ಕೇರಳ ಬಂದರೆ. ವೈಶಾಲಿ, ಹೆಂಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು. ಸೊ ಓವರಾಲ್ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿತ್ತು. ಸೊ ನೀವೇನಾದರೂ ರಾಮಾಯಣ ಅಥವಾ ಭಗವದ್ಗೀತಾ ಸೊ ಈ ಥರ ಏನಾದರೂ ಲೈವ್ ಪರ್ಫಾರ್ಮೆನ್ಸ್ ನೋಡಬೇಕಿತ್ತಂದರೆ ನೀವು ಇಲ್ಲಿ ಬಂದು ಕಥಕ್ ಲೈವ್ ಆಗಿ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡಿರೋದು ನೋಡ್ಬೋದು. ಸಖತ್ತಾಗಿರುತ್ತೆ. ಒಂದು ಒಳ್ಳೆ ಕಥಕಳಿ ಪರ್ಫಾರ್ಮೆನ್ಸ್ ನೋಡಿ ನಾವು ಫೋರ್ಟ್ ಕೊಚ್ಚಿಯಲ್ಲೇ ಹತ್ತಿರ ಇರೋ ಮಹಾತ್ಮ ಗಾಂಧಿ ಅನ್ನೋ ಬೀಚ್ ಬಂದ್ವಿ. ಸೊ ಇಲ್ಲಿ ಸನ್ಸೆಟ್ಗೆ ಫೇಮಸ್ ಬೀಚ್ ಇದು. ವೈಶಾಲಿ, ಸೊ ಗೈಸ್, ನಾವಿವಾಗ ಕಥಕ್ಕಳಿ ಶೋ ಎಲ್ಲ ನೋಡಿ ಇವಾಗ ಇಲ್ಲೇ ಹತ್ತಿರದಲ್ಲಿರೋ ಮಹಾತ್ಮ ಗಾಂಧಿ ಬೀಚ್ ಬಂದಿದ್ದೀವಿ. ಸೊ ಇದು ಕೊಚ್ಚಿಯಲ್ಲಿರೋದು. ಎಷ್ಟು ಪೀಸ್ಫುಲ್ ವೈಬ್ಸ್ ಅಂದರೆ ಇದೆ. ವೈಶಾಲಿ ಇಲ್ಲಿ ಬನ್ ಮತ್ತು ಟೀ ಕುಡಿತಾ ಇದ್ದಾಳೆ. ಹೆಂಗನ್ಸುಂಡು ಈ ಬೀಚ್? ನಮ್ಮ ಬೀಚ್ಗಿಂತ ಡಿಫ್ರೆಂಟ್ ಅಲ್ಲ ಇದು? ನಮ್ಮ ಬೀಚು ಚಂದಾನೆ, ಇದು ಬೀಚ್ ಇವೆಲ್ಲ ಹಾಕ್ತಿದ್ದಾಳೆ ಇವರು. ಬದುಕೊಂದು ಸಾಗರ, ಇಲ್ಲಿ ಏರಿಳಿತಗಳು ತುಂಬ ಸಹಜ. ನಮ್ಮ ಕೊಚ್ಚಿ ಡೇವನ್ನು ಮೆಮೊರೇಬಲ್ ಟೈಮ್ನ ರಿವೈಂಡ್ ಮಾಡ್ಕೊಳ್ತಾ ಹಾಗೆ ಈ ಸನ್ಸೆಟ್ ಮಧ್ಯ ಟೈಮ್ ಸ್ಪೆಂಡ್ ಮಾಡಿ ನಾವು ನಮ್ಮ ಡೇ 1 ಇನ್ ಕೊಚ್ಚಿನ ಇಲ್ಲಿ ಎಂಡ್ ಮಾಡಿದ್ವಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಡೇ 2. ಸೊ ಇದು ನಮ್ಮ ಕೊಚ್ಚಿನಲ್ಲಿ ಲಾಸ್ಟ್ ಡೇ. ಸೊ ನಾವು ಈ ಡೇನ ಒಂದು ಒಳ್ಳೆ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಕೊಚ್ಚಿನಲ್ಲಿ ಒಂದು ನಿಯರ್ ಬೈ ಶಿವ ಟೆಂಪಲ್ ಇತ್ತು. ಸೊ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡ್ತಾ ನಮ್ಮ ಡೇ 2ನ ಕಂಟಿನ್ಯೂ ಮಾಡಿದ್ವಿ. ಸೊ ಗೈಸ್, ನಾವು ಇವಾಗ ಶಿವ ಟೆಂಪಲ್ ಎಲ್ಲ ನೋಡಿ ಬಂದ್ವಿ. ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕೊಚ್ಚಿಲಿ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಫೇಮಸ್ಸು. ಸೊ ಬನ್ನಿ, ಆಗಿದ್ರೆ ಇವಾಗ ವಾಟರ್ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡೋಕ್ಕೆ ಹೋಗೋಣ. ಸೊ ಗೈಸ್, ನಾವಿವಾಗ ಬೋಟಿಂಗ್ ತೊಗೊಂಡಿದ್ದೀವಿ. ಸೊ ಪ್ರತಿಯೊಬ್ಬರಿಗೆ 200 ಅಂತೆ. ಸೊ ಒಂದು 4 ಪ್ಲೇಸಸ್ ಏನೋ ತೋರಿಸ್ತಾರಂತೆ. Okay. Thank you.
1 hour later. ಥ್ಯಾಂಕ್ ಯು ಅಣ್ಣ. ಸೊ ಗೈಸ್, ಇವಾಗ ನಾವು ಈ ಒಂದು ಫೆರಿ ಬೋಟಲ್ಲಿ 1 hour ರೈಡ್ ತೊಗೊಬಂದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ, 200 ರುಪೀಸ್ಗೆ. ಹೆಂಗೆ ಅನಿಸ್ತು? ಇಟ್ ವಾಸ್ ಗುಡ್. ಅಡ್ಡಿಲ್ಲ. ಸೊ ಈ ಫೆರಿಲಿ ಮ್ಯೂಸಿಕಲ್ ಡಿ ಜೆ ಕೂಡ ಇರುತ್ತೆ. ಸೊ ಅದೊಂದು ಚೆನ್ನಾಗಿರೋದು, ಅದು ಮತ್ತು ಎ ಸಿ ಇದರಲ್ಲಿ. ಏನಂದರೆ ಬೋಟ್ ಏನಾದ್ರು ತುಂಬ ಸ್ಪೀಡಾಗಿ ಹೋಗಿದ್ರೆ ಇನ್ನೂ ಮಜಾ ಬರ್ತಿತ್ತು. ಹೌದು, ತುಂಬಾ ಸ್ಲೋ ಆಗಿ. ಸೊ ಟೋಟಲ್ 1 ಅವರಲ್ಲಿ ಒಂದು 5 ಪಾಯಿಂಟ್ಸ್ ತೋರಿಸ್ತಾರೆ, ಅಂದರೆ 5 ಪ್ಲೇಸಸ್ ತೋರಿಸ್ತಾರೆ ಫೆರಿ ಮೇಲೆ. ಕೊಚ್ಚಿ ಸೀ ಫುಡ್ಗೆ ತುಂಬಾ ಫೇಮಸ್ಸು. ಸೊ ನಾವು ಫೆರಿ ರೈಡ್ ನಂತರ ಹೋದ್ವಿ ಇದೇ ಫೇಮಸ್ ಸೀ ಫುಡ್ನ ಟ್ರೈ ಮಾಡೋಕ್ಕೆ. ಸೊ ಹೀಗಿತ್ತು ನಮ್ಮ ಕೊಚ್ಚಿಯ 2ನೇ ದಿನ ಹಾಗೂ ಕೇರಳದಲ್ಲಿ ನಮ್ಮ ಕೊನೆಯ ದಿನ. ಊಟ ಎಲ್ಲ ಮಾಡಿ ನಾವು ನಮ್ಮ ರೆಂಟೆಡ್ ಬೈಕ್ನ ವಾಪಸ್ ಕೊಡೋಕ್ಕಂತ ಹೋದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಇದಕ್ಕಿಂತ ಮುಂಚೆ ನಾವು 2 ಮುನ್ನಾರ್ ಬ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೂಡ ಹೋಗಿ ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ಸ್ಟೇಯಿಂಗ್ ವಿತ್ ಅಸ್ ಟಿಲ್ ಹಿಯರ್.